ಮೊದಲಿದ್ದಂತಹ ಕ್ಯಾಪ್ಗಳ ಬದಲಾಗಿ ಸರ್ಕಾರ ಮತ್ತು ಇಲಾಖೆ ಇಂಟ್ರಡ್ಯೂಸ್ ಮಾಡಿರುವಂತಹ ಈ ಹೊಸ ಬ್ಲೂ ಕಲರ್ ಪಿ ಕ್ಯಾಪ್ಗಳನ್ನು ತಾವು ಧರಿಸಿದ್ದೀರಿ. ಇದು ಕಂಪ್ಯಾರಿಟಿವ್ಲಿ ಲೈಟ್ ವೇಟ್ ಇದೆ. ಅದರ ಜೊತೆಗೆ ಒಂದು ಆಫೀಸರ್ಸ್ ಲುಕ್ಕನ್ನು ಕೂಡ ಕೊಡುತ್ತೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ನಿಮಗೆ ವಿತರಿಸಲಾಗಿದೆ, ಇನ್ನೂ ಕೂಡ ವಿತರಿಸಲಾಗುತ್ತೆ. ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಇದು ಒಂದು ರೀತಿ ಹರಿಯುವ ನೀರಿದ್ದಂತೆ. ಪ್ರತಿದಿನವೂ ಕೂಡ ಒಂದೊಂದು ಹೊಸ ಕಲಿಕೆ ಬರುತ್ತೆ, ಹೊಸ ಕೌಶಲ್ಯ ಬರುತ್ತೆ, ಹೊಸ ಸ್ಕಿಲ್ ಬರುತ್ತೆ, ಹೊಸ ಕಾನೂನುಗಳು, ಹೊಸ ಸವಾಲುಗಳು, ಹೊಸ ಆಯಾಮಗಳು ಬರ್ತಾನೆ ಇರುತ್ತೆ. ಹಾಗಾಗಿ ತಾವು ಟ್ರೈನಿಂಗ್ದಿಂದ ರಿಟೈರ್ಡ್ ಆಗೋವರೆಗೂ ಕೂಡ ಪ್ರತಿದಿನವೂ ಕೂಡ ಕಲಿಯೋದು ಸಾಕಷ್ಟು ಇರುತ್ತೆ. ಡಾಕ್ಟರ್ ಪ್ರೊಫೆಷನ್ ಆಗಿರ್ಬೋದು, ಇಂಜಿನಿಯರ್ ಪ್ರೊಫೆಷನ್ ಆಗಿರ್ಬೋದು, ಅಥವಾ ಅಡ್ವೊಕೇಟ್ ಪ್ರೊಫೆಷನ್ ಆಗಿರ್ಬೋದು, ಅವ್ರದ್ದು ಕೂಡ ನಿರಂತರ ಪ್ರತಿದಿನದ ಕಲಿಕೆ. ಅದೇ ರೀತಿ ಪೊಲೀಸ್ ಇಲಾಖೆದೂ ಕೂಡ ಪ್ರತಿದಿನದ ಕಲಿಕೆ ಇರಲೇಬೇಕಾಗುತ್ತೆ. ಹಾಗಾಗಿ ಇಲಾಖೆ ಇಂಟ್ರೊಡ್ಯೂಸ್ ಮಾಡಿರುವಂತಹ ಸಾಕಷ್ಟು ಕಂಪ್ಯೂಟರೈಸೇಷನ್ ಆಗಿರ್ಬೋದು, ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಇ ಗವರ್ನೆನ್ಸ್ ಆಗಿರ್ಬೋದು, ಹಲವಾರು ವಿಚಾರಗಳ ಬಳಕೆಯನ್ನು ಈಗಾಗಲೇ ತರಲಾಗಿದೆ. ಒಂದು ನಾನು ಅಬ್ಸರ್ವ್ ಮಾಡೋದೇನು ಅಂತಂತಂದರೆ, ಈ ಎಲ್ಲ ಕೌಶಲ್ಯಗಳು ಕೇವಲ ಸೆಲೆಕ್ಟೆಡ್ ಪರ್ಸನ್ಸ್ಗಳು ಮಾತ್ರ ಕಲಿತಾರೆ ಮತ್ತು ಅವರು ಮಾತ್ರ ಮಾಡ್ತಾ ಇರ್ತಾರೆ. ಪೊಲೀಸ್ ಠಾಣೆಯಲ್ಲಿ ತಾವು ಟ್ರೈನಿಂಗ್ ಟೈಮಲ್ಲಿ ಎಲ್ಲ ಎಕ್ಸಾಮ್ಸ್ಗಳನ್ನು ಪಾಸ್ ಆಗಿಬಿಟ್ಟು ತದನಂತರ ತಾವು ಫೀಲ್ಡ್ಗೆ ಬರ್ತೀರ. ಅಲ್ಲಿ ಟ್ರೈನಿಂಗ್ ಟೈಮಲ್ಲಿ ನನಗೆ ಏನು ಹಾರ್ಸ್ ರೈಡಿಂಗ್ ಬರಲ್ಲ, ಅಥವಾ ನನಗೆ ಫಿಸಿಕಲ್ ಬರಲ್ಲ, ನನಗೆ ಕಂಪ್ಯೂಟರ್ ಬರಲ್ಲ, ನನಗೆ ಲ್ಯಾಂಗ್ವೇಜಸ್ ಬರಲ್ಲ, ನನಗೆ ಸಾಮಾನ್ಯ ಕಾನೂನುಗಳು ಬರಲ್ಲ ಅಂತಂತೇಳಿ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲ. ಎಲ್ಲವನ್ನು ತಾವು ಕಲೀಲೇಬೇಕು, ಎಲ್ಲ ಎಕ್ಸಾಮ್ಸ್ಗಳಲ್ಲಿನೂ ಕೂಡ ಪಾಸ್ ಆಗಲೇಬೇಕು. ಆದರೆ ಠಾಣೆಗೆ ಬಂದ ಮೇಲೆ ಸೆಲೆಕ್ಟೆಡ್ ಡ್ಯೂಟೀಸ್, ದ ಮೋಸ್ಟ್ ಇಂಟ್ರೆಸ್ಟೆಡ್ ಡ್ಯೂಟಿ ಅಂದರೆ GD, ಜನರಲ್ ಡ್ಯೂಟಿ ಅಂತಂತಂದು. ಜನರಲ್ ಡ್ಯೂಟಿ ನಿಮ್ಮನ್ನು ಸ್ಕಿಲ್ ಭರಿತವಾಗಲಿ ಅಥವಾ ಕೌಶಲ್ಯ ಭರಿತವಾಗಲಿ ಮಾಡಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸ್ಕಿಲ್, ಕೌಶಲ್ಯ ಏನಿದೆ ಇಲಾಖೆಯಲ್ಲಿ ಅದನ್ನು ಕಲೀಲೇಬೇಕು. ಈಗ ಸಾಕಷ್ಟು ರೀತಿಯಲ್ಲಿ ಹಲವಾರು ಬದಲಾವಣೆಗಳು ಇವಾಗ ಬಂದಿದೆ. ಪೊಲೀಸ್ IT V1 ಮತ್ತು V2, ವರ್ಷನ್ 1 ಆ್ಯಂಡ್ ವರ್ಷನ್ 2 ಅಂತ ಬಂದಿದೆ. ಸೊ 2011ರಲ್ಲಿ ವರ್ಷನ್ 1 ಇತ್ತು, ಇವಾಗ ವರ್ಷನ್ 2 ಇಂಟ್ರೊಡ್ಯೂಸ್ ಆಗಿದೆ. ವರ್ಷನ್ 2ದಲ್ಲಿನೂ ಕೂಡ 5 ಫಾರ್ಮ್ಸ್ಗಳಿದ್ದು ಅವುಗಳನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಆದರೂ ಕೂಡ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಆ ಪೊಲೀಸ್ IT V1 ಮತ್ತು V2 ಕಂಪ್ಯಾರಿಸನ್ ಮಾಡಿದಾಗ ಶಾರ್ಟ್ ಕಮಿಂಗ್ಸ್ ಇರೋದು ಕಂಡು ಬರ್ತಾ ಇದೆ. ಈ ಸಾಕ್ಷ್ಯ, ಹೊಸ ಕಾನೂನುಗಳು ಬಂದ ಮೇಲೆ ಈ ಸಾಕ್ಷ್ಯನೂ ಕೂಡ ಬಂದಿದೆ. ಈ ಸಾಕ್ಷ್ಯ ತಾವು ಮಾಡುವಂತಹ ಮಾಜರ್ ಇಟ್ಕೊಂಡು, ಸರ್ಚು ಸೀಸರ್ ಇಟ್ಕೊಂಡು ವಿಟ್ನೆಸ್ಗಳ ರೆಕಾರ್ಡ್ ಮಾಡ್ಕೊಳ್ಳೋದು ಕೂಡ ಒಂದು ಡಿಜಿಟಲ್ ಇಂಟಿಗ್ರಿಟಿ ಇರುವಂತಹ ಹ್ಯಾಶ್ ವ್ಯಾಲ್ಯೂ ಜನ್ರೇಟ್ ಮಾಡಿ ಅಥೆಂಟಿಕೇಟ್ ಮಾಡುವಂಥ ಒಂದು ಅಪ್ಲಿಕೇಶನ್. ತನಿಖಾಧಿಕಾರಿಗಳದು ಹೀನಸ್ ಇರಲಿ, ನಾನ್ ಹೀನಸ್ ಇರಲಿ, ಆ ಎಲ್ಲ ಪ್ರಕರಣಗಳಲ್ಲಿನೂ ಕೂಡ ಈ ಸಾಕ್ಷ್ಯವನ್ನು ಕಂಪಲ್ಸರಿ ಬಳಸಲೇಬೇಕು. ಹಾಗಾಗಿ ಅದನ್ನು ಕೂಡ ಕಲಿಯುವಂತಹ ಅವಶ್ಯಕತೆ ಎಲ್ಲರಿಗೂ ಇದೆ. ಅದರ ಜೊತೆಗೆ CEIR, ಫೋನ್ ಕಳ್ಕೊಂಡವ್ರದ್ದು ಫೋನ್ ಪತ್ತೆ ಮಾಡುವಂಥ ಇರುವಂತಹ ಒಂದು ಪೋರ್ಟಲ್ಲು CEIR, ಅದರ ಬಗ್ಗೆ ನ್ಯಾಟ್ ಗ್ರಿಡ್, ಕ್ರೈಮ್ ಆ್ಯಕ್ಟ್ ಮತ್ತು ಸಮನ್ಸ್. ಈಗ ಸಮನ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ, ಇನ್ನೂ 90% ಸಮನ್ಸ್ಗಳು ಫಿಸಿಕಲಿ ಸರ್ವ್ ಆಗ್ತಾ ಇದೆ. ಹೊಸ ಕಾಯ್ದೆ ಕಾನೂನಿನಡಿಯಲ್ಲಿ ಈ ಸಮನ್ಸ್ಗಳನ್ನು ಡಿಜಿಟಲ್ ಮೋಡ್ದಲ್ಲಿನೂ ಕೂಡ ತಾವು ಸರ್ವ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಮೆಸೆಂಜರ್ ಆ್ಯಪ್ಸ್ ಆಗಿರ್ಬೋದು, ವಾಟ್ಸಪ್ಸ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಅವುಗಳ ಮುಖಾಂತರನೂ ಕೂಡ ತಾವು ಸಮನ್ಸ್ಗಳನ್ನು ಸರ್ವ್ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತಿನ ಜನಸಂಖ್ಯೆಯಲ್ಲಿ 90% ಜನ ಮೊಬೈಲ್ಗಳನ್ನು ಬಳಸ್ತಾ ಇದ್ದಾರೆ, ಅಪ್ಲಿಕೇಶನ್ಸ್ಗಳನ್ನ ಬಳಸ್ತಾ ಇದ್ದಾರೆ. ನೀವು 90% ಸಮನ್ಸ್ಗಳನ್ನು ಫಿಸಿಕಲಿ ಸರ್ವ್ ಮಾಡ್ತಾ ಇದ್ದೀರಾ, ಕೇವಲ 10% ಮಾತ್ರ ಡಿಜಿಟಲಿ ಸರ್ವ್ ಆಗ್ತಾ ಇದೆ. ಅದು ಉಲ್ಟಾ ಆಗಬೇಕು, 90% ಡಿಜಿಟಲಿ ಸರ್ವ್ ಆಗಬೇಕು. ನೀವು ಓಡಾಡುವಂಥ ಕೆಲಸ ಕಾರ್ಯ ಕಡಿಮೆ ಆಗುತ್ತೆ. ನಿಮಗೆ ಸಿಂಪ್ಲಿಫೈ ಕೊಟ್ಟಿರುವಂಥದ್ದು ಅವರಿಗೆ ಕಳಿಸಿಬಿಟ್ಟು ಅವರಿಂದ ಫೋನ್ ಮಾಡಿ ರಿಸೀವ್ ಆಗಿದೆ ಅಥವಾ ಓಕೆ ಅಥವಾ ಎಸ್ ಅಂತಂತೇಳಿ ಅವ್ರದ್ದೊಂದು ಎಕ್ನಾಲೇಜ್ಮೆಂಟ್ ಬಂದರೆ ಈ ಸಮನ್ಸನ್ನು ಅಪ್ಲಿಕೇಶನ್ದಲ್ಲೇ ಕ್ಲೋಸ್ ಮಾಡೋದಕ್ಕೆ ಅವಕಾಶ ಇದೆ. ಈಸಿಯೆಸ್ಟ್ ಮೋಡ್ ಆಫ್ ಸರ್ವಿಂಗ್ ದಿ ಸಮನ್ಸ್. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ಸಕ್ಸಸ್ಫುಲ್ಲಿ ತಾವು ಕಂಪ್ಲೇಂಟನ್ನು ತೊಗೋಬೇಕಾದ್ರೆ, FIR ರಿಜಿಸ್ಟರ್ ಮಾಡಬೇಕಾದ್ರೆ, ಸೊ ತನಿಖೆ ಮಾಡಬೇಕಾದ್ರೆ ಅದರಲ್ಲಿರುವಂತಹ ಆರೋಪಿಗಳದ್ದಾಗಿರ್ಬೋದು, ಸಾಕ್ಷ್ಯಾಧಾರಗಳದ್ದಾಗಿರ್ಬೋದು, ಪಂಚರದಾಗಿರ್ಬೋದು, ಅವರ ಸಂಪೂರ್ಣ ಮಾಹಿತಿಯನ್ನು ಒಂದು ಬಿಟ್ಟು 2 ಆಲ್ಟರ್ನೇಟಿವ್ ನಂಬರು, ಇಮೇಲ್ IDsಗಳು ಅವುಗಳನ್ನೆಲ್ಲ ತೊಗೊಂಡಾಗ
ಈ ಸಮನ್ಸು ವಾರಂಟ್ಸ್ಗಳು ಬಂದಾಗ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಸೊ ಈ ಸಮನ್ಸ್ ಕೂಡ ನಿಮಗೆ ಇದೆ. ಅದೇ ರೀತಿ ಹಲವಾರು ವಿಚಾರಗಳಲ್ಲಿ ನಿಮ್ಮ ಕಾರ್ಯದ ಒತ್ತಡವನ್ನು ಕಡಿಮೆ ಮಾಡಲು ಇಲಾಖೆ ಹಲವಾರು ಆ್ಯಪ್ಲಿಕೇಶನ್ಸು ಸಾಫ್ಟ್ವೇರ್ಸ್ಗಳನ್ನು ಜಾರಿಯಲ್ಲಿದೆ. MCCTNS ಏನಿದೆ, ನಿಮ್ಮ CCTV ಗಳನ್ನು ಜಿಯೋ ಮ್ಯಾಪಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಆರೋಪಿಗಳ ಸಸ್ಪೆಕ್ಟ್ಸ್ಗಳ ರಾತ್ರಿ ಹೊತ್ತು ನೈಟ್ ರೌಂಡ್ಸ್ ಇದ್ದಾಗ ಚೆಕ್ ಮಾಡೋದಕ್ಕೆ MCCTNS ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ. ಇವುಗಳ ಬಳಕೆಯನ್ನು ನೀವು ಜಾಸ್ತಿ ಮಾಡಿದಾಗ, ಟೆಕ್ನಾಲಜಿಯನ್ನು ಜಾಸ್ತಿ ಬಳಕೆ ಮಾಡಿದಾಗ ಅಪರಾಧವನ್ನು ಕಡಿಮೆ ಮಾಡಲು ಮತ್ತು ನಿಯಂತ್ರಣ ಮಾಡಲು ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ PSI, CPI ಮತ್ತು DSP ಅವರು ಈ ಅಪ್ಲಿಕೇಶನ್ಸ್ಗಳನ್ನು ಕಂಪಲ್ಸರಿಯಾಗಿ 100/100 ಎಲ್ಲ ಸಿಬ್ಬಂದಿಗಳನ್ನು ಕಲಿಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಜಾರಿಗೆ ತರಬೇಕು. ಅದರ ಜೊತೆಗೆ ಹೊಸ ಕಾನೂನಿನ ಬಗ್ಗೆ ಈಗಾಗಲೇ ನಾವು ಕಾರ್ಯಾಗಾರವನ್ನು ಕೈಗೊಂಡಿದ್ದೀವಿ. ಅದು ಪೊಲೀಸ್ ಠಾಣೆಗಳಲ್ಲಿಯೂ ಕೂಡ ಅದರ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಸ್ಕೋತೀನಿ. ನಮ್ಮ ಜಿಲ್ಲೆಯಲ್ಲಿ ನಾವು ಸ್ಟಡಿ ಮಾಡಿದ ಪ್ರಕಾರ ಶೇಕಡ 62% ನಾವು ಚಾರ್ಜ್ ಶೀಟನ್ನು 60 ಡೇಸಲ್ಲಿ ಆಗ್ತಾಯಿದೆ. ಶೇಕಡ 12% ಚಾರ್ಜ್ ಶೀಟು ನಮ್ಮದು ವಿತಿನ್ 90 ಡೇಸ್ ಆಗ್ತಾಯಿದೆ. ಇನ್ನು ಬಾಕಿ ಇರುವಂತಹ 24% ಅದು ಮೋರ್ ದೆನ್ 90 ಡೇಸ್ ಆಗ್ತಾಯಿದೆ. ಆ ಶೇಕಡ 24 ಮೋರ್ ದೆನ್ 90 ಡೇಸ್ ಏನಿದೆ ಅವುಗಳನ್ನು ನಾವು ಬ್ರೇಕಪ್ ಮಾಡಿದಾಗ ಅದರಲ್ಲಿ ಇನ್ನೂ ಶೇಕಡ 15% ಕೇಸಸ್ಗಳನ್ನು ನಾವು ವಿತಿನ್ 60 ಡೇಸಲ್ಲಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಹಲವಾರು ಪ್ರಕರಣಗಳು ಮೋರ್ ದ್ಯಾನ್ 60 ಡೇಸ್ ಆಗುವಂಥ ಅವಶ್ಯಕತೆಯೇ ಇರಲ್ಲ. ಸೊ ನಾನ್ ಫೆಟಲ್ ಆಕ್ಸಿಡೆಂಟ್ಸ್ಗಳು, ಮೊಲೆಸ್ಟೇಷನ್ಸ್ಗಳು, ರೈಟ್ಸು, KP ಆ್ಯಕ್ಟ್ಗಳು, ಎಕ್ಸೈಸ್ ಕೇಸ್ಗಳು ಇವೆಲ್ಲ ವಿತಿನ್ 60 ಡೇಸಲ್ಲಿ ಏನು ಚಾರ್ಜ್ ಶೀಟ್ ಆಗಬೇಕಾಗುವಂಥದ್ದು. ಅವುಗಳು ಕೂಡ ಕೆಲವೊಂದಿಷ್ಟು ಶೇಕಡ 24ರಲ್ಲಿ ಶೇಕಡ 15% ಅದೇ ಇದೆ. ಅಂದರೆ ನಾವು ಪ್ರಯತ್ನ ಮಾಡಿದರೆ ಶೇಕಡ 90% ಪ್ರಕರಣಗಳನ್ನು ನಾವು ವಿತಿನ್ 60 ಡೇಸ್ ಆ್ಯಂಡ್ 90 ಡೇಸಲ್ಲಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಅವಕಾಶ ಇದೆ. ಅದು BNS ಕಾಯ್ದೆ, ಹೊಸ ಕಾಯ್ದೆಗಳು ನಮಗೆ ಟೈಮ್ ಲಿಮಿಟನ್ನು ಕೊಟ್ಟಿದೆ. ಅದೇ ರೀತಿ ಕೂಡ ಜುಡಿಷಿಯರಿಯಲ್ಲೂ ಕೂಡ ಟ್ರಯಲ್ಸ್ಗಳನ್ನ ವಿತಿನ್ ದ ಟೈಮ್ ಲಿಮಿಟ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ನ್ಯಾಯಾಂಗದ ಪ್ರಕ್ರಿಯೆ, ಇನ್ವೆಸ್ಟಿಗೇಷನ್ ಹಿಡ್ಕೊಂಡು ಚಾರ್ಜ್ ಶೀಟ್ ಹಿಡ್ಕೊಂಡು ದ ಟ್ರಯಲ್ ಕಂಪ್ಲೀಷನ್ವರೆಗೂ ಕೂಡ ದ ಟೈಮ್ ಲಿಮಿಟನ್ನು ಡಿಫೆಂಡ್ ಮಾಡಿರೋದ್ರಿಂದ ಅತಿ ಶೀಘ್ರವಾಗಿ ಕೇಸುಗಳ ವಿಲೇವಾರಿನೂ ಆಗುತ್ತೆ ಮತ್ತು ಪ್ರಕರಣಗಳ ಕನ್ವಿಕ್ಷನ್ ರೇಟನ್ನು ಜಾಸ್ತಿ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇದರ ಬಗ್ಗೆಯೂ ಕೂಡ ತಾವು ಗಮನವನ್ನು ಹರಿಸ್ಬೇಕಾಗತ್ತೆ. ಪ್ರತಿ ವಾರ ಅಟ್ಲೀಸ್ಟ್ ಒಬ್ಬೊಬ್ಬ ಸಿಬ್ಬಂದಿ ನೀನು ಇವತ್ತು ಹೊಸದು ಏನು ಕಲಿತೆ, ಎವ್ರಿ ಡೇ ಆ್ಯಂಡ್ ಎವ್ರಿ ವೀಕ್ ಹೊಸದನ್ನು ಅಟ್ಲೀಸ್ಟ್ ಒಂದು ಹೊಸದನ್ನು ಕಲಿತಾ ಹೋಗಿ ಆಟೋಮೆಟಿಕ್ಲಿ ಓವರ್ ಎ ಪೀರಿಯಡ್ ಆಫ್ 1 ಇಯರ್ ನಿಮ್ಮ ಸ್ಕಿಲ್ ಆಗಿರ್ಬೋದು, ನಿಮ್ಮ ನಾಲೆಜ್ ಆಗಿರ್ಬೋದು ಅಪ್ಗ್ರೇಡ್ ಆಗುತ್ತೆ. ಸೊ ಹಾಗಾಗಿ ಈ ವರ್ಷ ನಾವು ಫೋಕಸ್ ಇದನ್ನು ಮಾಡ್ತಾ ಇದ್ದೀವಿ ಅಂತಂತಂದರೆ ಸ್ಕಿಲ್ ಡೆವಲಪ್ಮೆಂಟು ಮತ್ತು ನಾಲೆಜ್ ಗೇನ್ ಮಾಡ್ಕೊಳ್ಳೋದು. ಸೊ ಸ್ಕಿಲ್ಲು ಮತ್ತು ನಾಲೆಜ್ ಗೇನ್ ಆಯಿತು ಅಂತಂತಂದರೆ ನಮ್ಮ ಕನ್ವಿಕ್ಷನ್ ರೇಟು ಮತ್ತು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಫೆಕ್ಟಿವ್ನೆಸ್ ಆಗಿರ್ಬೋದು ಇನ್ನೂ ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಅದೇ ರೀತಿ ಕೂಡ ಪೊಲೀಸ್ ಎನ್ಯುವಲ್ ಕಾನ್ಫರೆನ್ಸಲ್ಲಿ, ಜನವರಿಲಿ ಆದಂಥ ಪೊಲೀಸ್ ಎನ್ಯುವಲ್ ಕಾನ್ಫರೆನ್ಸಲ್ಲಿ ಆದಂತಹ ಎಲ್ಲ ವಿಚಾರಗಳನ್ನು ನಿಮ್ಮ ಈಗಾಗಲೇ ಠಾಣಾ PSI, CPI ಮತ್ತು DSP ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಸುಮಾರು ನಾನು 5 ಜ್ಞಾಪನಗಳಲ್ಲಿನೂ ಕೂಡ ಅವುಗಳ ವಿಚಾರ ವಿನಿಮಯಗಳನ್ನ ತಮ್ಮೊಂದಿಗೆ ಮಾಡಲಾಗಿದೆ. ಈ ವರ್ಷದ ಫೋಕಸ್ಸು ಆ ಪೊಲೀಸ್ ಎನ್ಯುವಲ್ ಕಾನ್ಫರೆನ್ಸನ್ನು ಫೌಂಡೇಶನ್ ಅಂತ ಇಟ್ಟುಕೊಂಡ್ಬಿಟ್ಟು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರುವಂಥ ಇನ್ನಿತರ ವಿಚಾರಗಳನ್ನು, ಇನ್ನಿತರ ಪ್ರಯಾರಿಟಿಗಳನ್ನು ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಅದನ್ನು ಗುರಿ ಸಾಧಿಸುವಂಥ ಒಂದು ಮುನ್ನಡೆಯಲ್ಲಿ ನಾವು ನಡೀಬೇಕಾಗುತ್ತೆ. ಹೊಸ ವಿಚಾರಗಳಾದಂಥ ಮನೆ ಪೊಲೀಸ್ ಆಗಿರ್ಬೋದು, ಆಸರೆ ಆಗಿರ್ಬೋದು, ಸನ್ಮಿತ್ರ ಆಗಿರ್ಬೋದು, ಹಲವಾರು ಇನಿಷಿಯೇಟಿವ್ಸ್ಗಳು ಕೂಡ ಇದರಲ್ಲಾಗಿದೆ. ಹೀಗಾಗಿ ದ ಮೋಟೋ ಆಫ್ ಈ ಎಂಟೈರ್ ಇಯರ್ ಏನಿದೆ ಅಂತಂತಂದರೆ ಟ್ರೈನಿಂಗು, ಸ್ಕಿಲ್ ಡೆವಲಪ್ಮೆಂಟು ಆ್ಯಂಡ್ ಎಫೆಕ್ಟಿವ್ ಯೂಸ್ ಆಫ್ ದ ಟೆಕ್ನಾಲಜಿ ಇವುಗಳನ್ನು ಮಾಡಿಕೊಂಡು ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸರ ಕೌಶಲ್ಯವನ್ನು ಹೆಚ್ಚಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಹಾಗಾಗಿ ತಾವು ಕೂಡ ಇದರಲ್ಲಿ ಕಲೀಲೇಬೇಕಾಗತ್ತೆ. ದೆರ್ ಇಸ್ ನೋ ಅದರ್ ಆಪ್ಷನ್ನು. ಸೊ ಕಲಿತ್ಬಿಟ್ಟು ಎಫೆಕ್ಟಿವ್ ಪೊಲೀಸಿಂಗಿಗೆ, ಸೊ ಪರ್ಫಾರ್ಮೆನ್ಸ್ ಪೊಲೀಸಿಂಗಿಗೆ ತಾವು ಕೂಡ ಭಾಗಿಯಾಗಿ, ಅದರ ಜೊತೆಗೆ ನಾನು ನೋಡ್ತಾ ಇದ್ದೆ ಪೆರೇಡು ಎವ್ರಿ ಫ್ರೈಡೇ ಕಂಪಲ್ಸರಿ ಆಗಿರುತ್ತೆ. ಯಾವತ್ತು ಬಂದೋಬಸ್ತು ಅಥವಾ ಜಾತ್ರೆ, ಹಬ್ಬ, ಹರಿದಿನ ಅಂತಂತ ಕ್ಯಾನ್ಸಲ್ ಆಗುತ್ತೆ, ಕಂಪಲ್ಸರಿ ಪೊಲೀಸ್ ಠಾಣಾಧಿಕಾರಿಗಳು ಅವರವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅದನ್ನು ಪೆರೇಡನ್ನು ಮಾಡಲೇಬೇಕು.
ಇಲ್ಲ ಅಂತಂದರೆ ಜಿಲ್ಲಾ ಮಟ್ಟದ ಪೆರೇಡು ಇಲ್ಲಿ ನಡೀತಾ ಇರುತ್ತೆ. ಅದರ ಜೊತೆಗೆ ಒಂದು ಅಬ್ಸರ್ವೇಷನ್ ನಾನು ನಿಮಗೆ ಹೇಳೋದು ಅಂತಂತಂದರೆ, ಈಗ ಪೆರೇಡ್ ಮಾಡ್ತಾ ಇದ್ರಿ, ಅದರಲ್ಲಿ ಹಲವಾರು ಜನರು ಕೂಡ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಗಮನ ಕಡಿಮೆ ಇದೆ. ನಿಮಗಿರುವಂತಹ 24 ಗಂಟೆಗಳಲ್ಲಿ 1 ಗಂಟೆ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ದೇಹಕ್ಕೆ ಕೊಟ್ಟರೆ ಅದು 23 ಗಂಟೆಗಳ ಕಾಲ ನಿಮ್ಮನ್ನು ಕಾಪಾಡುತ್ತೆ. ಸೊ 1 ಅವರ್ ಎವ್ರಿ ಡೇ ನೀವು ವಾಕಿಂಗ್ ಮಾಡ್ತಿರೋ, ಯೋಗ ಮಾಡ್ತಿರೋ, ಎನಿ ಫಿಸಿಕಲ್ ಎಕ್ಸಸೈಸ್ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿರೋದು. ದ ಬೆಸ್ಟ್ ಟೈಮ್ ಈಸ್ ಮಾರ್ನಿಂಗ್ 6 to 7 ಅಥವಾ 7 to 8 ನೀವು ಮಾಡಿ ಅದನ್ನು ಫಿಸಿಕಲ್ ಫಿಟ್ನೆಸ್ಸನ್ನು ಇಟ್ಕೊಂಡ್ರೆ ಮಾತ್ರ. ಪೊಲೀಸಿಂಗ್ ಕೆಲಸ ಹೇಗೆ ಅಂತಂದರೆ ಒತ್ತಡದ ಕೆಲಸ ಇರುತ್ತೆ. ಆ ಒತ್ತಡವನ್ನು ನಿಭಾಯಿಸಬೇಕು ಅಂತಂದರೆ ತಾವು ಫಿಸಿಕಲಿ ಫಿಟ್ ಇರೋದು ಭಾಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಿಮ್ಮ 24 ಗಂಟೆಯಲ್ಲಿ 1 ಗಂಟೆ ನಿಮ್ಮ ಆರೋಗ್ಯಕ್ಕೆ ಮತ್ತು ದೇಹಕ್ಕೆ ಮೀಸಲಿಡಿ, ಅದು 23 ಗಂಟೆಗಳ ಕಾಲ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಈ ಹೇಳಿರುವಂಥ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆಮೇಲೆ ಇನ್ಸ್ಟ್ರಕ್ಷನ್ಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಸೊ ಹೇಗೆ ಅಂತಂತಂದರೆ, ನಾವೊಂದು ಮ್ಯಾರಥಾನ್ ಓಡ್ತಾ ಇರಬೇಕಾದ್ರೆ ಎಲ್ಲರ ಜೊತೆ ಓಡಿ ನೀವು ದಾಟಿಬಿಟ್ರಿ ಅಂತಂತಂದರೆ ಮ್ಯಾರಥಾನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಪ್ಪ ನಾನು ಓಡಲ್ಲ, ನಾನು ನನ್ನ ಸ್ಪೀಡಿಗೆ ನಾನು ಹೋಗ್ತೀನಿ ಅಂತ ನಿಂತ್ರಿ ಏನಾಗುತ್ತೆ ಅಂತಂದರೆ ನೀವು ಹಿಂದೆ ಉಳಿತೀರ. ಹಿಂದೆ ಉಳಿದ್ರೂ ಕೂಡ ದೆರ್ ಇಸ್ ನೋ ಅದರ್ ಎಕ್ಸ್ಕ್ಯೂಸಸ್, ನೀವು ಕಂಪ್ಲೀಟ್ ಮಾಡಲೇಬೇಕು ಮ್ಯಾರಥಾನು. ಸೊ ಗುಂಪಲ್ಲಿ ಓಡಿದಾಗ ಏನಾಗುತ್ತೆ, ಒಬ್ರಿಗೊಬ್ರು ಸಹಾಯ ಇರುತ್ತೆ, ಸಹಕಾರ ಇರುತ್ತೆ, ಒಗ್ಗಟ್ಟಿರುತ್ತೆ, ಆ ಗುಂಪಲ್ಲಿ ನೀವು ಕೂಡ ಪಾಸ್ ಆಗಿಬಿಡ್ತೀರ. ಅದೇ ರೀತಿ ಕೂಡ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಕೌಶಲ್ಯಗಳಲ್ಲಾಗಿರ್ಬೋದು, ಎಲ್ಲರ ಜೊತೆಗೆ ತಾವು ಕೂಡ ಹೋದ್ರಿ ಅಂತಂತಂದರೆ ಅದು ಈಸಿಯಾಗಿರುತ್ತೆ. ಯಾರಾದರೂ ಒಂದು ಠಾಣೆ ಆಗಿರ್ಬೋದು, ಒಬ್ಬ ಸಿಬ್ಬಂದಿ ಆಗಿರ್ಬೋದು, ಇಲ್ಲ ನಡೆಯುತ್ತೆ ಅನ್ನುವಂಥದ್ದು ಉಳಿದ್ರಿ ಅಂತಂದರೆ ನಿಮ್ಮ ಕೆಲಸ ಹಿನ್ನಡೆ ಉಳಿಯುತ್ತೆ. ಬಟ್ ಆ ಕೆಲಸ ಮುಗಿಸ್ಲೇಬೇಕಾಗತ್ತೆ. ತದನಂತರ ಒತ್ತಡ ಬರುತ್ತೆ. ಒತ್ತಡ ನಿವಾರಣೆ ಹೇಗೆ ಮಾಡಬೇಕು ಅಂತಂತಂದರೆ ಆ ಕೆಲಸವನ್ನು ಆ ಕ್ಷಣದಲ್ಲೇ ಮಾಡಿಬಿಟ್ರೆ ಒತ್ತಡ ಅಥವಾ ಸ್ಟ್ರೆಸ್ಸು ಡೆವಲಪ್ ಆಗಲ್ಲ. ಹಾಗಾಗಿ ಇನ್ನೂ ಒಂದು ವಿಚಾರ ಏನು ಅಂತಂತಂದರೆ, ನಾನಿವಾಗ ಇಲ್ಲಿ DPOದಲ್ಲಿ SP ಆಫೀಸ್ಗೆ ನಾನು ಲಿಸ್ಟ್ ಇಡ್ತಾ ಇದ್ದೀನಿ. ಪ್ರತಿ ತಿಂಗಳು ಯಾವ ಪೊಲೀಸ್ ಠಾಣೆ ಅಂತ ಎಷ್ಟು ಜನ ನನ್ನನ್ನು ಬಂದು ಭೇಟಿಯಾದರು ಅಂತಂತ ಹೇಳಿ. ನೇರವಾಗಿ ಬಂದು ಭೇಟಿ ಆಗೋದು ಬೇರೆ, ಪೊಲೀಸ್ ಠಾಣೆಗಳಿಗೆ ವಿಸಿಟ್ ಮಾಡಿ ಆಮೇಲೆ ನನ್ನ ಹತ್ರ ಬಂದು ಭೇಟಿ ಆಗೋದು ಬೇರೆ. ಅದರಲ್ಲಿ ಏನಿದೆ ಅಂದರೆ 2 ರೀತಿ ಇದೆ. ಪೊಲೀಸ್ ಠಾಣೆಯಲ್ಲಿ ಜನ ಬಂದಾಗ ಅವರಿಗೆ ಸ್ಪಂದನೆಯನ್ನು ಕೊಟ್ಟು ಅವರನ್ನು ಕೂಡಿಸಿ ಮಾತಾಡಿಸಿದರೆ 50% ಸಮಸ್ಯೆ ಅಲ್ಲೇ ಬಗೆಹರಿಯುತ್ತೆ. ಸೊ ಹಾಗಾಗಿ ಠಾಣಾಧಿಕಾರಿಗಳು ಬಂದಂಥ ಪಬ್ಲಿಕ್ಕನ್ನು ಕೂಡಿಸಿ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು 2-3 ರೀತಿ ಡಿಸ್ಪೋಸಲ್ ಮಾಡ್ತೀರಾ. ಒಂದು FIR ಮಾಡ್ತೀರಾ, ಇಲ್ಲ ಒಂದು NC ಮಾಡ್ತೀರಾ, ಇಲ್ಲ ಒಂದು ಪೆಟಿಷನ್ ಮಾಡ್ತೀರಾ. ಈ 3 ರೀತಿಯಲ್ಲಿ ಬಂದಂಥ ಅರ್ಜಿಗಳನ್ನ ವಿಲೇವಾರಿ ಮಾಡಿ. ಹೌದಾ? FIR ಮಾಡೋದು ನಿಮ್ಮ ಆದ್ಯ ಕರ್ತವ್ಯ. ಇಟ್ ಈಸ್ ಲೈಕ್ ಯುವರ್ ಫಂಡಮೆಂಟಲ್ ಡ್ಯೂಟಿ. FIR ಅಥವಾ ಪೆಟಿಷನ್ ಅಥವಾ NC, ಈ 3 ಇಲ್ಲದೇ ನೀವು ಜನರನ್ನು ಹಾಗೆ ಕಳಿಸಿದ್ರಿ ಅಂತಂತಂದರೆ ನಾಳೆ ನಿಮ್ಮ ಮೇಲೆ ಬ್ಲೇಮ್ ಬರುತ್ತೆ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ತಾವು ಹೇಳ್ತಾ ಇರ್ತೀರ, ಸರ್ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಅಂತಂತೇಳಿ. ಕಂಪ್ಲೇಂಟ್ ಕೊಡದೇ ಇದ್ದರೆ ಅದನ್ನೇ ಸ್ಟೇಷನ್ ಡೈರಿ ಎಂಟ್ರಿ ಆಗಬೇಕು. ಬರೀ ಸ್ಟೇಷನ್ ಡೈರಿ ಎಂಟ್ರಿ ಅಷ್ಟೇ ಅಲ್ಲ, ಅದರ ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು. ಆವಾಗ ಹೌದಪ್ಪ ಪೊಲೀಸರು ತಮ್ಮ ಕೆಲಸವನ್ನು ಮಾಡಿದ್ದಾರೆ, ಆದರೂ ಕೂಡ ಅವರು ಕಂಪ್ಲೇಂಟನ್ನು ಕೊಟ್ಟಿಲ್ಲ ಅನ್ನೋದಾಗುತ್ತೆ. ಸರ್ ನಾವು ಹೇಳಿದ್ವಿ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಅನ್ನುವಂಥ ಒಂದು ರೀಸನನ್ನು ಎಲ್ಲ PSI CPI ಅವರು ಕೊಡೋ ರೀಸನ್ಸ್ಗಳನ್ನ ಬಿಡಬೇಕು. ಸೊ ಅವ್ರು ಕೊಡದೇ ಇದ್ದಾಗ ನೀವು ಅದನ್ನು ಸ್ಟೇಷನ್ ಡೈರಿ ಎಂಟ್ರಿ ಮತ್ತು ಅವರ ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡಿ ಅದನ್ನು ರೆಕಾರ್ಡ್ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇಲ್ಲಿ SP ಆಫೀಸಿಗೆ ಬಂದ ಮೇಲೆ ಸರ್ ಸ್ಟೇಷನ್ಗೆ ಹೋಗಿದ್ವಿ ಅವರು ಕೇಸ್ ಮಾಡಲಿಲ್ಲ ಅಂತಂತೇಳಿ. ದಟ್ ಈಸ್ ನಾಟ್ ದ ರೈಟ್ ವೇ. ಅದಕ್ಕೆ ಲೋಕಸ್ಪಂದನೂ ಇದೆ. ನಾನು ಟೆಕ್ನಾಲಜಿ ಬಗ್ಗೆ ಅದನ್ನೇ ಹೇಳ್ತಾ ಇದ್ದೆ. ಪಬ್ಲಿಕ್ ಫೀಡ್ಬ್ಯಾಕ್ ಸಿಸ್ಟಮ್, ಲೋಕಸ್ಪಂದನ, ಅದು ಕೆಲವು ಪೊಲೀಸ್ ಠಾಣೆಗಳಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಆಗ್ತಾ ಇದೆ. ಇನ್ನೂ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಅದರದ್ದು ಎಫೆಕ್ಟಿವ್ನೆಸ್ಸು ಇನ್ಕ್ರೀಸ್ ಆಗಬೇಕಾಗಿದೆ. ಹೇಳುವಂಥ ವಿಚಾರಗಳು ಬಹಳ ಇದೆ. ಸೊ ಇವತ್ತು ನಾನು ಈ ವಿಚಾರಗಳಿಗೆ ಮಾತ್ರ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ. ಅದೇ ರೀತಿ ಕೂಡ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸಾರ್ವಜನಿಕವಾಗಿ ಆಗಿರಲಿ ಅಥವಾ ನಿಮ್ಮ ವೈಯಕ್ತಿಕವಾಗಿರಲಿ, ಇಲಾಖೆಯ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುವಂತಹದ್ದಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನೀವು ಯೂಸ್ ಮಾಡುವಂಥ ಭಾಷೆ ಆಗಿರ್ಬೋದು ಅಥವಾ ಜನರ ಜೊತೆಗೆ ಸ್ಪಂದನೆ ಮಾಡುವಂಥ ರೀತಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಇಲಾಖೆಯ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಬರದ ಹಾಗೆ ಇರಬೇಕು. ಅದನ್ನು ತಾವು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಯಾಕಂತಂದರೆ ಪೊಲೀಸ್ ಅಥವಾ ಕಾಕಿ ಏನಿದೆ, ಇಟ್ ಈಸ್ ಪಬ್ಲಿಕ್ಲಿ ವಿಸಿಬಲ್. ಸೊ ವಿ ಆರ್ ದ ಫೀಲ್ಡ್ ಆಫೀಸರ್ಸ್, ವಿ ಆರ್ ದ ಪಬ್ಲಿಕ್ ಸರ್ವೆಂಟ್ಸ್. ಹಾಗಾಗಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಮ್ಮ ಕಾರ್ಯವನ್ನು ಪ್ರತಿ ಕ್ಷಣ, ಪ್ರತಿ ಮಿನಿಟು, ಪ್ರತಿ ಗಂಟೆನೂ ಕೂಡ ಇಟ್ ಈಸ್ ಅಬ್ಸರ್ವ್ಡ್ ಬೈ ದ ಪಬ್ಲಿಕ್. ಈಗಿರುವಂತಹ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ
ನೀವು ಎಲ್ಲೇ ಮಾಡುವಂಥ ಒಂದು ಘಟನೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಕ್ಷಣಾರ್ಧಗಳಲ್ಲಿ ತಲುಪುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತಾವು ಕಾರ್ಯನಿರ್ವಹಿಸಬೇಕಾಗತ್ತೆ. ಎಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ನ್ಯೂ ಪಿ ಕ್ಯಾಪ್ಸು. ಸೊ ಇದೇ ರೀತಿ ತಾವು ಕೆಲಸವನ್ನು ಮುಂದುವರಿಸಿ. ಕಳೆದ 1 ವರ್ಷದಿಂದ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ನಮಗೆ ಚೆನ್ನಾಗಿ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಹಾಗಾಗಿ ವಿಲ್ ನಾಟ್ ಸ್ಟಾಪ್ ಹಿಯರ್, ವಿಲ್ ರೈಸ್ ಅವರ್ ಬಾರ್ಸ್. ನಮ್ಮ ಎತ್ತರವನ್ನು, ನಮ್ಮ ಗುರಿಯನ್ನು ಇನ್ನೂ ಹೆಚ್ಚಿಗೆ ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡೋಣ ಅಂತಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.